ಈ ದಿನ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ನಾವು. ಇದು ಮೊದಲನೇ ವರ್ಷ ಪ್ರಾರಂಭ ಆಗಿದೆ. ಮೊದಲನೇ ಹೆಜ್ಜೆನೇ ಒಂದು ಯಶಸ್ವಿ ಕಲಾಂಜಲಿ ಉತ್ಸವ ಅಂತ ಒಂದು ಮಾಡಿ ನನ್ನನ್ನು ಇಲ್ಲಿ ಗೆಸ್ಟಾಗಿ ಕರೆದು ನನ್ನೆಲ್ಲ ವಿದ್ಯಾರ್ಥಿಗಳು ಮಾಡಿರೋಂಥ ಅದನ್ನ ಕಲೆನ ನಾವು ವೀಕ್ಷಣೆ ಮಾಡಿದ್ರಿ. ಇಲ್ಲಿಗೆ ನಮ್ಮ ಡೈರೆಕ್ಟರ್ ಆದಂಥ ಬಾಬುರಾಜ್ ಸಾರು ಮತ್ತು ಚೈತನ್ಯ ಮೇಡಮ್ ಅವರು ಮತ್ತು ಮಾಸ್ಟರ್ ಆದಂಥ ಜಗ್ಗಿ ಅವರು ಮತ್ತು ಇನ್ನೂ ಒಂದು ರಾಕೇಶು ಇನ್ನೂ ಹಲವಾರು ಇದ್ದಾರೆ. ಸೊ ಇವತ್ತು ನಮ್ಮನ್ನ ಗೆಸ್ಟಾಗಿ ಕರೆದು ಕಲೆನ ಗುರುತಿಸೋ ಥರ ನಮಗೆ ಒಂಥರ ಖುಷಿ ಆಯಿತು ಶಾಲೆಗೆ ಬಂದಿದ್ದ ತಕ್ಷಣ. ಯಾಕೆ ಅಂದರೆ ಇವತ್ತಿನ ಪೀಳಿಗೆಗೆ, ಇವತ್ತಿನ ವಿದ್ಯಾಭ್ಯಾಸಕ್ಕೆ ಇದು ಬಹಳ ಮುಖ್ಯ. ಈ ಥರ ಪ್ರೋಸೆಸ್ಗಳು ಅಂದರೆ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ನಾವು ಮಕ್ಕಳ ಕೈಲಿ ಮಾಡಿಸ್ಬೇಕು. ನಾನು ತುಂಬ ಸಂತೋಷ ಆಯ್ತು ಇಲ್ಲಿ ಬಂದು ನೋಡಿದ ತಕ್ಷಣ. ನಾನೊಂದು ಶಾಲೆಗೆ ಹೋಗಿದ್ದೆ. ಮಕ್ಕಳಿಗೆ ಎಷ್ಟು ಮಾತ್ರ ಇದ್ದಾರೆ ಅಂದರೆ ಅವರು ಬೇರೆ ಬುಕ್ಕಲ್ಲಿ ಸಿಸ್ಟಮಲ್ಲಿ, ಇವಾಗಂತೂ ಮೊಬೈಲು ಬಂದುಬಿಟ್ಟಿದೆ. ಸೊ ಅದರಿಂದ ಇವತ್ತು ಅವ್ರ ಕೈಗೆ ಒಂದು ಕಲರ್ ಪೆನ್ಸಿಲು ಮತ್ತು ಕಲರ್ ಬಾಕ್ಸ್ ಕೊಟ್ಟು ಮಡಿಕೆ ಮೇಲೆ ಇರ್ಬೋದು, ಛತ್ರಿ ಮೇಲೆ ಇರ್ಬೋದು, ಸುಮಾರು ಮಾಡಿಸಿದ್ದಾರೆ. ನಾವು ಒಂದು ಶಾಲೆಗೆ ಹೋದಾಗ, ಅದನ್ನು ಪ್ರೈವೇಟ್ ಶಾಲೆ, ನನ್ನ ಗೆಸ್ಟಾಗಿ ಕರೆದಿದ್ರು. ನಾನು ಆ ಮಗುನ ಕರೆದು ನಾನು ಕೇಳಿದೆ, ಒಂದು ಸರಿ ಪ್ರಶ್ನೆ ಮಾಡಿದೆ. ಏನಂತ ಒಂದು ಸಿಂಪಲ್ ಲಾಜಿಕ್ ಕೇಳಿದೆ. ನಾನು ಏನಂತ ಕೇಳಿದೆ ಅಂದರೆ, ಟೊಮೆಟೊ ನೋಡಿದ್ದೇನಮ್ಮ ಅಂತ ಕೇಳಿದೆ. ಟೊಮೆಟೊ ಗೊತ್ತು ಅಂದರು. ಅದು ಎಲ್ಲಿ ಬೆಳೆಯೋದು ಅಂದರೆ ಆ ಮಗು ಫ್ರಿಡ್ಜಲ್ಲಿ ಅಂದ್ಬಿಡ್ತು. ಸೊ ಇವತ್ತೇನಾಗಿದೆ, ಬೇರೆ ಪಾಠ ಹೇಳ್ಕೊಡೋದು, ಬೇರೆ ಬರೀ ಅಂತ ಬರ್ಸೋದಲ್ಲ, ಈ ಥರ ಚಿತ್ರಗಳನ್ನ ಬರ್ಸೋದ್ರ ಮುಖಾಂತರ ತಂದೆ ತಾಯಿ ಮಾಡೋಂಥ ಕೆಲಸಗಳ ಬಗ್ಗೆ ಮೆಸೇಜು ಕೊಡಬೇಕು. ಅವರಿಗೆ ಗೊತ್ತಿರೋಲ್ಲ ಮಕ್ಕಳಿಗೆ, ನಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಸೊ ಇವತ್ತು ಅವರು ಕಷ್ಟಪಟ್ಟು ಏನೋ ಮಾಡಿ ನನ್ನ ಮಗನ ಒಳ್ಳೆ ವಿದ್ಯಾವಂತ ಮಾಡಬೇಕು, ಒಳ್ಳೆ ಬುದ್ಧಿವಂತ ಮಾಡಬೇಕಂದ್ರೆ ಜನರಲ್ ನಾಲೆಡ್ಜ್ ಇಲ್ಲ ಅಂದರೆ ನೀನು ಎಷ್ಟೋದ್ರೂ ಇವತ್ತಿನ ದಿನದಲ್ಲಿ ಕಷ್ಟ ಇರೋದ್ರಿಂದ ನಾನು ಇದು ಮೆಸೇಜ್ ಏನಂತ ನನಗೆ ಇಷ್ಟಪಟ್ಟಿದೆ ಅಂದರೆ ಈ ಥರ ಶಾಲೆಗಳು ಬೇಕು. ಅದು ಈ ಗೌರಿಬಿದನೂರು ತಾಲೂಕಲ್ಲಿ ಪ್ರಥಮ ಬಾರಿಗೆ ನಾನು ಕಂಡಂಥ ಪ್ರೈವೇಟ್ ಶಾಲೆಯಲ್ಲಿ ಇದು ಒಳ್ಳೆ ಉತ್ತಮವಾದಂಥ ಶಾಲೆ, ಒಳ್ಳೆ ಬೆಳವಣಿಗೆ. ಇದು ಮಕ್ಕಳಿಗೆ ಒಂದು ಫ್ಯೂಚರು, ಒಂದು ಮೆಸೇಜ್ ಕೊಡೋಂಥ ಶಾಲೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವ ರೂಮ್ಗೆ ಹೋದ್ರೂ ಚಿತ್ರಗಳೇ ಇದೆ, ಬಟ್ ಕಲೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ನಾವು ಕಲೆ ಬರೆದ್ರೆ ಅದು 2-3 ಥರ ಬರ್ತದೆ. ಕಮರ್ಷಿಯಲ್ಲಾಗೂ ಬರ್ತದೆ, ಅಭಿಮಾನಿಯಿಂದ ಬರೆಯೋದು ಬರ್ತದೆ, ಟೈಮ್ ಪಾಸ್ ಮಾಡೋದು ಬರೆಯೋದು ಬರ್ತದೆ. ಇದು ಕಲೆ ಅನ್ನೋದು ವಿದ್ಯೆಗಿಂತ ದೊಡ್ಡದು. ಜೋಬಲ್ಲಿ ದುಡ್ಡಿದ್ರೆ ಯಾರು ಬೇಕಾದ್ರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಚೈನ್ ಇದ್ದರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದೇ ಕಲೆನ ಕಳ್ತನ ಮಾಡೋಕ್ಕಾಗಲ್ಲ, ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಇದು ಎಲ್ಲೂ ಜೀವನದಲ್ಲಿ ಎಲ್ಲಿ ಬೇಕಾದರೂ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ಬೋದು ಕಲೆ ಕೈಯಾಗಿತ್ತಂದರೆ, ಒಂದು ಬಣ್ಣ ಒಂದು ಇದೆ. ಸೊ ಇದೊಂದು ನಾನು ಹೇಳೋದು ಏನಂದರೆ, ಇದೊಂದು ವೃತ್ತಿ ಕಲಿಸ್ದಂಗಾಯ್ತು ಮಕ್ಕಳಿಗೆ, ಇದೊಂದು ವಿದ್ಯಾಭ್ಯಾಸ ಕಲಿಸ್ದಂಗಾಯ್ತು. ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಫ್ರೆಂಡ್ಸು ನಾವು ಅನ್ಕೊಳ್ಳೋದು, ನಾನು ಕಲಿಬೇಕಾಯ್ತು ಅಂತ ದೊಡ್ಡದಾಗ ಆದಾಗ ಅನ್ಕೊಳ್ಳೋ ಬದಲು ಅವ್ರಿಗೆ ಇವಾಗಲೇ ನಾವು ರೈಟಿಂಗ್ ಕೊಡತ್ತೆ ಏನೋ ಒಂದು ಮಾಡ್ಕೊಂಡು ಯಾವುದೋ ಒಂದು ಕಲೆ ಮಾಡ್ಕೊತಾರೆ. ಸೊ ಇದರಲ್ಲಿ ಎಷ್ಟೋ ಜನ ಜೀವನ ಮಾಡೋಂಥದ್ದೈತೆ. ಒಳ್ಳೆ ಬೆಳವಣಿಗೆ ಈ ಶಾಲೆಯಲ್ಲಿ ಮಾಡಿದ್ದೀರಿ. ಈ ಶಾಲೆ ಸಂಸ್ಥೆ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಲಿ. ಈ ಸಂಸ್ಥೆಯಲ್ಲಿ ಡೈರೆಕ್ಟರ್ ಇದ್ದಾರೆ, ಚೇರ್ಮನ್ ಇದ್ದಾರೆ, ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ಯಾರ್ಯಾರು ಮಕ್ಕಳನ್ನ ಕಲಿಸ್ತಾ ಇದ್ದೀರಿ, ಸೇರಿಸ್ತಾ ಇದ್ದೀರಿ, ಒಳ್ಳೆ ಬೆಳವಣಿಗೆ ಇದೆಲ್ಲ, ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರೋಂಥ ಮೆಸೇಜು ಚಿತ್ರಗಳು ಮುಂದಿನ ದಿನಗಳಲ್ಲಿ ಬರೀರಿ ಅಂತ ಹೇಳ್ತಾ, ನನ್ನ ಕರೆದು ಇಲ್ಲಿ ಎಲ್ಲ ತೋರಿಸಿದ್ದಕ್ಕೆ ಎಲ್ಲ ಸಿಬ್ಬಂದಿಗಳಿಗೂ, ಶಾಲೆಯ ಸಂಬಂಧಪಟ್ಟ ಸಿಬ್ಬಂದಿಗಳು ನಾನು ವಂದಿಸ್ತಾ, ಇಂಥ ಅವಕಾಶ ನನಗೂ ಮಾಡಿಕೊಟ್ರು. ನನಗೂ ತುಂಬ ದಿವಸ ಆಗಿತ್ತು. ನಾನು ಚಿತ್ರಕಲಾ ಪಕ್ಷ ಸದ್ಯ ಹೋಗ್ತೀನಿ ಅವಾಗ. ಬಟ್ ಈ ಕೆಲವೊಂದು ಐಟಮ್ಗಳು ನೋಡಿದೆ, ತಗೊಂಡಾಗೆ ಇಟ್ಟು ಸೇಲ್ ಆಗೋಂಥ ಐಟಮ್ಗಳೇ ಇದೆ. ಸೊ ಅದನ್ನು ಇಟ್ಟು ಮಾಡಿರೋದಕ್ಕೆ ನಿಮಗೆಲ್ಲ ಈ ಶಾಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲರಿಗೂ, ಆ ಆರ್ಟಿಸ್ಟ್ಗಳು, ಟೀಚರ್ಸ್ಗಳಿಗೂ ನನ್ನ ಧನ್ಯವಾದಗಳು. ನನ್ನ ಹೃದಯಪೂರ್ವಕವಾಗಿ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ ಈ ಸಂಸ್ಥೆಗೆ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನ ಐವಿ ಕ್ರಸ್ಟ್ ಶಾಲೆಯಲ್ಲಿ ಕಲಾಂಜಲಿ ಮತ್ತು ಚಿತ್ರಕಲೆಗಳನ್ನು ವೀಕ್ಷಿಸಿ ಡಾಕ್ಟರ್ ಕೆ ಕೆಂಪರಾಜ್ರವರು ಆನಂದಪಟ್ಟರು.
ಇಂತಹ ಹೊಸ ಪ್ರತಿಭೆಯನ್ನು ಹೊರತೆಗೆಯುವ ಶಾಲೆಗಳು ಗೌರಿಬಿದನೂರಿನಲ್ಲಿ ಉದ್ಭವವಾಗಿದ್ದು ಸಂತೋಷವಾಗಿದೆ ಎಂದು ಐವಿ ಕ್ರಸ್ಟ್ ಶಾಲೆಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಮಯದಲ್ಲಿ ಇನ್ಚಾರ್ಜ್ ಆದ ಬಾಬುರಾಜ್, ಪ್ರಾಂಶುಪಾಲರಾದ ಚೇತನ, ಚಿತ್ರಕಲಾ ಶಿಕ್ಷಕರಾದ ಜಗದೀಶ್ ಮತ್ತು ರಾಕೇಶ್ ಮತ್ತಿತರ ಶಿಕ್ಷಕರು ಉಪಸ್ಥಿತರಿದ್ದರು.